ನಾನು ಇಲ್ಲಿವರೆಗೂ ಬದುಕಿ ಬಂದೆ ನಿಮ್ಮ ಸಿಎಂಗೆ ಥ್ಯಾಂಕ್ಸ್ ಹೇಳಿ ಬಟಿಂಡಾ ಏರ್ಪೋರ್ಟ್ ಅಧಿಕಾರಿಗಳಿಗೆ ಪ್ರಧಾನಿ ಮೋದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿ ತೆರಳುವಂತಹ ಸಂದರ್ಭದಲ್ಲಿ ಇವತ್ತು ಭದ್ರತಾ ಲೋಪ ಆಯಿತು. ಫಿರೋಜಾಬಾದ್ನಲ್ಲಿ ರ್ಯಾಲಿಗೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ತೆರಳಿದ್ರು. ರೈತರ ಪ್ರತಿಭಟನೆಯ ಬಿಸಿ ಪ್ರಧಾನಿ ಮೋದಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲೇ ತಟ್ಟಿದೆ. ರಸ್ತೆ ಮಧ್ಯೆಯೇ ಸುಮಾರು 1 ಗಂಟೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರೋದು. ಪಂಜಾಬ್ನಲ್ಲಿ ಪ್ರಧಾನಿ ಮೋದಿಗೆ ನೀಡುವಂತಹ ಭದ್ರತೆಯಲ್ಲಿ ಬಹಳ ದೊಡ್ಡ ಮಟ್ಟದ ಲೋಪ ಆಗಿದೆ ಅನ್ನುವಂತಹ ಮಾತು ಕೇಳಿಬರ್ತಾ ಇದೆ. ರ್ಯಾಲಿಗೆ ತೆರಳಿದ್ದಂತಹ ಪ್ರಧಾನಿ ಮೋದಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿದ ಹಿನ್ನೆಲೆಯಲ್ಲಿ ಅವರು ರ್ಯಾಲಿಗೆ ತೆರಳದೆ ರ್ಯಾಲಿಯನ್ನ ರದ್ದುಗೊಳಿಸಿ ವಾಪಸ್ ದೆಹಲಿಗೆ ಹೋಗಿದ್ದಾರೆ. ರ್ಯಾಲಿ ರದ್ದು ಮಾಡಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಗೆ ವಾಪಸ್ ಆಗಿದ್ದಾರೆ. ಹೀಗಾಗಿ ಪಂಜಾಬ್ ಸರ್ಕಾರದ ವಿವರಣೆಯನ್ನ ಗೃಹ ಇಲಾಖೆ ಕೇಳಿದೆ. ಪಂಜಾಬ್ನ ಬಟಿಂಡಾದಲ್ಲಿ ಇವತ್ತು ರ್ಯಾಲಿಯಲ್ಲಿ ಭಾಗಿಯಾಗಬೇಕಾಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ತೆರಳುವಂತಹ ಸಂದರ್ಭದಲ್ಲಿ ಫ್ಲೈಓವರ್ ಮೇಲೆ ಏಕಾಏಕಿ ಅಲ್ಲಿ ರೈತರು ಪ್ರತಿಭಟನಾಕಾರರು ಆಗಮಿಸಿ ಬಿಡ್ತಾರೆ. ವಾಹನಗಳು ಅಡ್ಡಲಾಗಿ ಬಂದು ಬಿಡುತ್ತವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪಂಜಾಬ್ ರಾಜ್ಯದ ಗೃಹ ಇಲಾಖೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಭದ್ರತಾ ವ್ಯವಸ್ಥೆ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗಿತ್ತು. ಬಟ್ ಅದಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ತೆರಳುತ್ತಾ ಇದ್ದಂತಹ ಅವರ ಒಂದು ಬೆಂಗಾವಲು ಪಡೆಯ ವಾಹನಗಳಿಗೆ ಎದುರಾಗಿ ರೈತರು ಪ್ರತಿಭಟನೆಗೆ ಬಂದು ಬಿಡ್ತಾರೆ. ಅವರ ವೆಹಿಕಲ್ಸ್ ಅಡ್ಡ ಬಂದು ಬಿಡುತ್ತೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ರಸ್ತೆಯಲ್ಲೇ ಸುಮಾರು 1 ಗಂಟೆಗೂ ಹೆಚ್ಚು ಕಾಲವನ್ನ ಕಳಿಬೇಕಾಗುತ್ತೆ. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಒಂದು ರ್ಯಾಲಿಯನ್ನ ರದ್ದುಗೊಳಿಸಿ ವಾಪಸ್ ದೆಹಲಿಗೆ ತೆರಳಿದ್ದಾರೆ. ಬಟ್ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಏರ್ಪೋರ್ಟ್ ನಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಪ್ರಧಾನಿ ಹೇಳಿದ್ದಾರೆ ಎನ್ನಲಾಗಿರುವಂತಹ ಮಾತು ಬಹಳ ಪ್ರಮುಖವಾದದ್ದು. ಪ್ರತಿಭಟನಾ ಸ್ಥಳದಿಂದ ನಾನು ಬದುಕಿ ಬಂದಿದ್ದೇನೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ತಿಳಿಸಿ ಅಂತ ಹೇಳಿ ಬಟಿಂಡಾ ವಿಮಾನ ನಿಲ್ದಾಣದಲ್ಲಿ ಪಂಜಾಬ್ ಸರ್ಕಾರಕ್ಕೆ ಪಂಜಾಬ್ನ ಮುಖ್ಯಮಂತ್ರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಮ್ಮ ಸಿಎಂಗೆ ನಾನು ಧನ್ಯವಾದ ಹೇಳಿದ್ದೇನೆ ಅಂತ ಬಟಿಂಡಾ ಏರ್ಪೋರ್ಟ್ ನಿಂದ ವಾಪಸ್ ದೆಹಲಿಗೆ ಹೊರಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಆ ಮೂಲಕ ಪಂಜಾಬ್ ಸರ್ಕಾರ ಇವತ್ತೇನು ಭದ್ರತಾ ಲೋಪವನ್ನ ಮಾಡಿತು, ಆ ಲೋಪದ ಹಿನ್ನೆಲೆಯಲ್ಲಿ ತಮ್ಮ ಒಂದು ಆಕ್ರೋಶವನ್ನ ಪ್ರಧಾನಿ ನರೇಂದ್ರ ಮೋದಿ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇವತ್ತು ರ್ಯಾಲಿ ನಡೀಬೇಕಾಗಿತ್ತು ಫಿರೋಜ್ಪುರದಲ್ಲಿ ರ್ಯಾಲಿಗಾಗಿ ಬಂದಿಳಿದಿದ್ರು. ಬಟಿಂಡಾ ಏರ್ಪೋರ್ಟ್ಗೆ ಬಂದಿಳಿದಿದ್ರು ಪ್ರಧಾನಿ ನರೇಂದ್ರ ಮೋದಿ. ಅಲ್ಲಿಂದ ರಸ್ತೆ ಮಾರ್ಗವಾಗಿ ಅವರು ಫಿರೋಜಾಬಾದ್ಗೆ ತೆರಳಬೇಕಾಗಿತ್ತು. ಆಕ್ಚುಲ್ ಆಗಿ ಹೆಲಿಕಾಪ್ಟರ್ ನಲ್ಲೇ ತೆರಳಬೇಕು ಅಂತ ಒಂದು ನಿಗದಿಯನ್ನ ಮಾಡಿಕೊಳ್ಳಲಾಗಿತ್ತು, ಪ್ರೀ ಪ್ಲಾನ್ ಇದ್ದಿದ್ದದ್ದು. ಆದ್ರೆ ಆ ನಂತರದಲ್ಲಿ ಹವಾಮಾನ ವೈಪರೀತ್ಯ ಆದ ಕಾರಣ ರಸ್ತೆ ಮಾರ್ಗದ ಮೂಲಕ ಹೋಗೋಣ ಅನ್ನುವಂತಹ ತೀರ್ಮಾನಕ್ಕೆ ಬರ್ತಾರೆ. ಬಟ್ ರಸ್ತೆ ಮಾರ್ಗದ ಮೂಲಕ ತೆರಳುವಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಡೀಟೇಲಿಂಗ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕಾಗಿತ್ತು ಪಂಜಾಬ್ ಸರ್ಕಾರ. ಅದಾಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ತೆರಳುತ್ತಾ ಇದ್ದಂತಹ ಮಾರ್ಗ ಮಧ್ಯೆ ಒಂದು ಫ್ಲೈಓವರ್ನ ಮೇಲೆ ಏಕಾಏಕಿ ಪ್ರತಿಭಟನಾಕಾರರು ಅಡ್ಡಲಾಗಿ ಬಂದು ಬಿಡ್ತಾರೆ. ಹೀಗಾಗಿ ಆ ನಂತರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಒಂದು ರ್ಯಾಲಿಯನ್ನ ರದ್ದುಗೊಳಿಸಿ ವಾಪಸ್ ತೆರಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಿಖಿಲ್ ಜೋಶಿ ನೀಡ್ತಾ ಹೋಗ್ತಾರೆ. ನಿಖಿಲ್, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿಗೆ ತೆರಳುತ್ತಾ ಇದ್ರು ಕೂಡ ಕಟ್ಟುನಿಟ್ಟಿನ ಕ್ರಮಗಳು, ಅದರದ್ದೇ ಆದಂತಹ ಒಂದು ಭದ್ರತಾ ಒಂದು SOP ಇರುತ್ತೆ, ಪ್ರೋಟೋಕಾಲ್ ಇರುತ್ತೆ, ಅದನ್ನ ಫಾಲೋ ಮಾಡಬೇಕಾಗುತ್ತೆ. ಪಂಜಾಬ್ ಸರ್ಕಾರ ಅದನ್ನ ಮಾಡಿಲ್ವಾ? ಹೇಗಾಯ್ತು ಇಷ್ಟೊಂದು ಸೆಕ್ಯೂರಿಟಿ ಬ್ರೀಚ್ ಅಲ್ಲಿ ಅಂತ ಹೇಳಿ? ಮೊದಲನೇದಾಗಿ ರಾಜಕಾರಣಕ್ಕಾಗಿ ಅಥವಾ ಚುನಾವಣೆ ಬರ್ತಿದೆ ಅನ್ನೋ ಕಾರಣಕ್ಕಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷಕ್ಕೆ ಮುಜುಗರ ಉಂಟು ಮಾಡೋ ಭರದಲ್ಲಿ ಇವತ್ತು ದೇಶಕ್ಕೆ ಮುಜುಗರ ಉಂಟಾಗಿದೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ನಾವು ಇಲ್ಲಿ ಭಾರತದಲ್ಲಿ ಏನಾಯಿತು, ಪ್ರೊಸೀಜರ್ ಏನಿತ್ತು, ಪಂಜಾಬ್ ಚೀಫ್ ಮಿನಿಸ್ಟರ್ ಯಾರು, ಹೋಗಿದ್ದ ಪ್ರಧಾನಿ ಯಾವ ಪಕ್ಷದವರು, ಈ ರೀತಿ ಚರ್ಚೆ ಮಾಡ್ತೀವಿ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಡ್ಲೈನ್ ಬರೋದೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಫೇಸಸ್ ಫಾರ್ಮರ್ ಪ್ರೊಟೆಸ್ಟ್, ಸ್ಟಾಪ್ ಡೌನ್ ಫ್ಲೈಓವರ್. ಒಂದು ಫ್ಲೈಓವರ್ ಮೇಲೆ ಒಂದು ದೇಶದ ಪ್ರಧಾನಿಗೆ ಯಾವ ರೀತಿಯ ಸೆಕ್ಯೂರಿಟಿ ಪ್ರೋಟೋಕಾಲ್ ಇರುತ್ತೆ ಅನ್ನೋದು ಗೊತ್ತಿದೆ. ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಅಂತ ಅನ್ನಿಸ್ಕೊಂಡಂಥ ಭಾರತದಲ್ಲಿ ಇಲ್ಲಿವರೆಗೂ ಇದ್ದಂಥ ಪ್ರಧಾನಿಗಳು ಯಾವತ್ತೂ ಈ ರೀತಿಯ ಮುಜುಗರದ ಸನ್ನಿವೇಶಗಳಲ್ಲಿ ಭಾಗಿಯಾಗುವಂಥ ಆ ದುಸ್ಥಿತಿ ಬಂದಿರಲಿಲ್ಲ. ರಾಜಕಾರಣ ಒಂದು ಕಡೆ, ಇಲ್ಲಿ ಅಭದ್ರತೆ ಅನ್ನೋದು ಯಾವ್ಯಾವ ಮಟ್ಟದಲ್ಲಿ ಕಾಣ್ತಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಒಂದು, ಅವರಲ್ಲಿ ರೀಚ್ ಆದರೂ ಹುತಾತ್ಮರ ಒಂದು ಸ್ಥಳಕ್ಕೆ ಅಂದರೆ ಒಂದು ಮೆಮೋರಿಯಲ್ಗೆ ಹೋಗಬೇಕಾಗಿತ್ತು. ವೆದರ್ ಸರಿಗಿರಲಿಲ್ಲ, ಬೈ ರೋಡ್ ಹೋಗೋದಕ್ಕೆ ನಿರ್ಧಾರ ಆಗುತ್ತೆ.
ಬೈ ರೋಡ್ ಹೋಗ್ಬೇಕಾದ್ರೆ ಇನ್ನ 30 ಕಿಲೋಮೀಟರ್ ದೂರದಲ್ಲಿದ್ದಾಗ ಹುಸೇನ್ ವಾಲಾ ಅನ್ನೋ ಒಂದು ಜಾಗದಿಂದ 30 ಕಿಲೋಮೀಟರ್ ದೂರದಲ್ಲಿದ್ದಾಗ ರೈತರು ಒಂದು ಫ್ಲೈಓವರ್ ಮೇಲೆ ಪ್ರಧಾನಿಯವರ ಕಾನ್ವಾಯನ್ನ ತಡೆ ಹಿಡಿತಾರೆ ಅಂದ್ರೆ ಇದು ರಾಜ್ಯದ ವೈಫಲ್ಯ ಅನ್ಬೇಕಾ ಅಥವಾ ರಾಜ್ಯ ಸರ್ಕಾರದ ಸಮ್ಮತಿ ಜೊತೆ ನಡೆದಂತಹ ಒಂದು ಪ್ರತಿಭಟನೆ ಅನ್ಬೇಕಾ? ಯಾಕಂದ್ರೆ ಒಬ್ರು ಪ್ರಧಾನಿ ಬರ್ತಾರೆ ಅಂದ್ರೆ ಬಹಳ ಸಹಜವಾಗಿ ನಮಗೆ ಗೊತ್ತಿದೆ, ಅಲಾಂಗ್ ದ ರೂಟ್ ಅದು ಎಷ್ಟೇ ಕಿಲೋಮೀಟರ್ ಇರಲಿ ಪೊಲೀಸಿನ ನಿಯೋಜನೆ ಆಗೇ ಆಗುತ್ತೆ. ಈ ಥರದ ಘಟನೆಗಳನ್ನ ತಡೆಯೋದಕ್ಕೆ ಅಂತಾನೆ ಆಗೋದು. ಇಲ್ಲಿ ನಾವು ಪ್ರತಿಭಟನೆ ಮೂಲಕ ರಸ್ತೆಯಲ್ಲಿ ಪ್ರಧಾನಿಯವರ ಕಾನ್ವಾಯನ್ನ ತಡೆ ಹಿಡಿದಿರೋದ್ರ ಬಗ್ಗೆ ನಾವು ಮಾತನಾಡ್ತಿದ್ದೀವಿ. ಜಸ್ಟ್ ಕೇವಲ ಒಂದು ಕಪ್ಪು ಬಾವುಟ ಹಾರಿಸಿದ್ರೆ ಎಂಥ ದೊಡ್ಡ ಮುಜುಗರ. ಆ ಕಪ್ಪು ಬಾವುಟ ಹಾರಿಸಕ್ಕೆ ಬಿಡದೇ ಇರುವಂಥ ಒಂದು ಏರ್ ಟೈಟ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ ಪ್ರಧಾನಿ ಎಲ್ಲೇ ಭೇಟಿ ಕೊಟ್ಟರು ಇದ್ದೇ ಇರುತ್ತೆ. ಚುನಾವಣೆ ಬರ್ತಿದೆ, ಕಾಂಗ್ರೆಸ್ಸಿಗೂ ಗೆಲ್ಲಬೇಕು ಅಂತ BJP ತನ್ನ ಒಂದು ಸ್ಥಾನವನ್ನು ಹೆಚ್ಚಿಸ್ಕೋಬೇಕು ಅಂತ ಪಂಜಾಬ್ನಲ್ಲಿ ಇದು ರಾಜಕಾರಣ. ಆದರೆ ಪ್ರಧಾನಿ ಬಂದಾಗ ದೇಶದ ಪ್ರಧಾನಿ ಅಂತ ನೋಡ್ಬೇಕಲ್ವಾ? ಇದು ಯಾರ ವೈಫಲ್ಯ? ಇದು ನೇರ BJP ಅವರು ಹೇಳ್ತಿರೋ ಹಾಗೆ ಮತ್ತೆ ಕಾಂಗ್ರೆಸ್ ಅವರು. ಈಗ ಯೂತ್ ಕಾಂಗ್ರೆಸ್ದು ಟ್ವಿಟ್ಟರ್ ಹ್ಯಾಂಡಲ್ಗಳು ನೋಡಿದ್ರೆ ಯೂತ್ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಅಥವಾ ಇಂಡಿಯನ್ ಯೂತ್ ಕಾಂಗ್ರೆಸ್ಸಿನ ಟ್ವಿಟ್ಟರ್ ಹ್ಯಾಂಡಲ್ ಆಗಲಿ ಅವರೆಲ್ಲ ಯಾವ ರೀತಿ ಮಾತನಾಡ್ತಿದ್ದಾರೆ ಅಂದರೆ ಇದೇನು ದೊಡ್ಡ ವಿಷಯ ಅಲ್ಲ ಅಂತ. ಹೀಗೆ ಒಬ್ಬ ನಾಳೆ ದಿವಸ ಕಾಂಗ್ರೆಸ್ ಪ್ರಧಾನಿ ಆಗ್ತಾರೆ, ಕಾಂಗ್ರೆಸ್ ಪ್ರಧಾನಿ BJP ರಾಜ್ಯಕ್ಕೆ ಭೇಟಿ ಕೊಟ್ಟಾಗ ಇದೇ ರೀತಿಯ ಮುಜುಗರ ಉಂಟು ಮಾಡುವಂಥ ಒಂದು ಪ್ರತಿಭಟನೆಗೆ ದಾರಿ ಆಸ್ಪದ ಮಾಡಿಕೊಟ್ಬಿಟ್ರೆ ಸ್ಥಳೀಯ ಸರ್ಕಾರ, ಅದು ಯಾರಿಗೆ ಅವಮಾನ? ಕಾಂಗ್ರೆಸ್ಸಿಗಲ್ಲ ಅವಮಾನ, ಅದು ಇಡೀ ದೇಶಕ್ಕೆ ಅವಮಾನ. ಇದನ್ನು ನಾವು ಅದೇ ರೀತಿಯಲ್ಲಿ ನೋಡಬೇಕಾಗುತ್ತೆ. ಪ್ರಧಾನಿ ಮೋದಿ ತಮ್ಮ ಬೇಸರವನ್ನು ಮುಚ್ಚು ಮರೆಯದೆ ಭಾಳ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಬಠಿಂಡಾಗೆ ವಾಪಸ್ ಬಂದು ಫ್ಲೈಟ್ ಹತ್ತೋ ವೇಳೆಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಬೇಕಾದ್ರೆ ಅವ್ರು ಹೇಳ್ತಾರೆ, ನಿಮ್ಮ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದ ತಿಳಿಸ್ಬಿಡಿ, ಇಲ್ಲಿವರೆಗೂ ನಾನು ಬದುಕು ಬಂದಿರೋದೇ ಹೆಚ್ಚು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಪ್ರಧಾನಿ ಮೋದಿಯವರು. ಇದಕ್ಕೆ ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ ರೈತರ ಪ್ರತಿಭಟನೆ 1 ವರ್ಷ ನಡೀತು. ಕೃಷಿ ಕಾಯ್ದೆನ ಹಿಂಪಡಿತೀವಿ ಅಂತ ಹೇಳಾಯಿತು. ಅದು ಇನ್ನೇನು ಸಂಸದಲ್ಲೂ ಅದು ಅಧಿಕೃತವಾಗಿ ಅದು ಹಿಂಪಡೆಯಲಾಗುತ್ತೆ. ಇಷ್ಟೆಲ್ಲ ಆದರೂ ಕೂಡ ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಆದರೂ ಎಲ್ಲಿತ್ತು? ಫಸ್ಟು ಮಾತುಕತೆ ಅಂದರು, 18 ತಿಂಗಳು ಸುಪ್ರೀಂ ಕೋರ್ಟ್ ಹೇಳ್ತು ಇದನ್ನು ನೀವು ಸಸ್ಪೆಂಡ್ ಮಾಡಿ ಅಂತ, ಅದಕ್ಕೂ ಒಪ್ಪಾಯಿತು. ಕಡೆಗೆ ಇದು ಯಾಕೋ ಒಪ್ತಾ ಇಲ್ಲ, ಇದು ನಾವು ರೈತರನ್ನ ನಮ್ಮ ವಿಶ್ವಾಸದಲ್ಲಿ ತೊಗೊಳಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತಾದಂಥ ಕೇಂದ್ರ ಸರ್ಕಾರ ಅದನ್ನು ಹಿಂಪಡೆಯುವಂಥ ನಿರ್ಧಾರವನ್ನು ಭಾಳ ಸ್ಪಷ್ಟವಾಗಿ ಘೋಷಣೆ ಮಾಡಿದೆ. ಇಷ್ಟಾದಮೇಲೂ ಅಲ್ಲಿ ಪ್ರತಿಭಟಿಸುವಂಥ ಕಾರಣ ಆದರೂ ಏನಿತ್ತು? ಇವ್ರನ್ನ ಒಂದು ರೀತಿಯಲ್ಲಿ ಕೀ ಕೊಟ್ಟು ಮುಂದೆ ಪ್ರತಿಭಟನೆಗೆ ಬಿಟ್ರಾ? ಇನ್ನೊಂದು ಸರ್ಕಾರದ ಜವಾಬ್ದಾರಿ ಇಲ್ಲಿ ಏನಾಯಿತು? ನಿಯೋಜನೆ DGP ಆಫೀಸಿಂದ, ಸ್ಟೇಟ್ DGP ಆಫೀಸಿಂದ ಕನ್ಫರ್ಮೇಷನ್ ಬಂದಿದೆ, ಇವರು ಬೈ ರೋಡ್ ಹೋಗ್ತಾರೆ, ಆ ರೋಡಿನ ರೂಟ್ ಮ್ಯಾಪ್ ಈ ರೀತಿ ಇದೆ, ಇಷ್ಟೆಲ್ಲ ಬಂದಿದೆ, ಅದು ಓಕೆ, ನಾವು ಇದನ್ನು ಸ್ವೀಕರಿಸಿದ್ದೀವಿ ಅಂತ DGP ಆಫೀಸರ್ ಅವ್ರಿಗೆ ಒಂದು ಕನ್ಫರ್ಮೇಷನ್ ಕೊಟ್ಟಾದ್ಮೇಲೆ ಅಲ್ಲಿನ ಪ್ರೊಟೆಕ್ಷನ್ ಕೊಡೋದು, ಅಲ್ಲಿನ ಸೆಕ್ಯೂರಿಟಿ ನಿಯೋಜನೆ ನೇರ ಅಲ್ಲಿನ ಪೊಲೀಸ್ ಇಲಾಖೆಯ ಒಂದು ಜವಾಬ್ದಾರಿ ಆಗಿರುತ್ತೆ. ಪೊಲೀಸ್ ಇಲಾಖೆ ಕೆಲಸ ಮಾಡೋದು ರಾಜ್ಯ ಸರ್ಕಾರದ ಅಡಿಯಲ್ಲಿ. ಇದು ರಾಜ್ಯ ಸರ್ಕಾರ ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಯ ಅತಿ ದೊಡ್ಡ ವೈಫಲ್ಯ. ರಾಜಕಾರಣ ಒಂದು ಕಡೆ, ಇಡೀ ದೇಶಕ್ಕೆ ಮುಜುಗುರ ಉಂಟಾಗುವಂಥ ಒಂದು ಘಟನೆ ಇವತ್ತು ಪಂಜಾಬ್ನಲ್ಲಿ ನಡೆದಿದೆ. ಇದು ಭಾಳ ಕೀಳು ಮಟ್ಟದ ರಾಜಕಾರಣ ಅಂತಲೇ ನಾವು ಕರಿಬೇಕಾಗತ್ತೆ. ಅದಲ್ಲದೆ ಇದು ಬೇರೆ ಏನೂ ಅಲ್ಲ. ವಿದ್ಯಾಶ್ರೀ, ಸೆಕ್ಯೂರಿಟಿ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ವಿ, ಸೆಕ್ಯೂರಿಟಿ ಬ್ರೀಚ್ ಬಗ್ಗೆ ನೀವು ಉಲ್ಲೇಖವನ್ನ ಮಾಡ್ತಾ ಇದ್ವಿ. ಪಂಜಾಬ್ ರಾಜ್ಯ ಅಂತ ಹೇಳಿದ್ರೆ ಪಕ್ಕದಲ್ಲೇ ಪಾಕಿಸ್ತಾನ ಇದೆ. ಪಂಜಾಬ್ನಲ್ಲಾಗಿರೋ ಆಗ್ತಾ ಇರುವಂತಹ ಪ್ರತಿಯೊಂದು ಡೆವಲಪ್ಮೆಂಟ್ ನ ಕೂಡ ಬಹಳ ಸೂಕ್ಷ್ಮವಾಗಿ ಪಾಕಿಸ್ತಾನ ಕೂಡ ಗಮನಿಸುತ್ತೆ. ಇವತ್ತಾಗಿರುವಂತಹ ಘಟನೆ ಯಾವ ರೀತಿಯಾದಂತಹ ಒಂದು ರಿಫ್ಲೆಕ್ಷನ್ ಅನ್ನ, ಯಾವ ರೀತಿಯಾದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ನಿಖಿಲ್? ಇಡೀ ದೇಶದಲ್ಲಿ ರೈತರು ಇನ್ನೂ BJP ಸರ್ಕಾರ ಪ್ರಧಾನಿ ಮೋದಿ ಅವರ ಬಗ್ಗೆ ಒಂದು ಅಸಮಾಧಾನವನ್ನ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಸಂದೇಶವನ್ನ ರವಾನೆ ಮಾಡ್ಬೋದು. ನಾವು ಬರೀ ಪಾಕಿಸ್ತಾನ ಅಂತಾನೆ ಯಾಕೆ ನೋಡಬೇಕು? ಇಡೀ ಅಂತಾರಾಷ್ಟ್ರೀಯ ವಲಯದಲ್ಲೇನೆ ಎಲ್ಲ ಮಾಧ್ಯಮಗಳಲ್ಲೂ ಹೆಡ್ಲೈನ್ ಬರೋದು ನಾನು ಹೇಳಿದಾಗೆ, ಪ್ರಧಾನಿ ಮೋದಿ ರೈತರ ಪ್ರತಿಭಟನೆಯನ್ನ ಬಿಸಿಯನ್ನ ಅನುಭವಿಸಿದ್ದಾರೆ, ಪ್ರಧಾನಿ ಮೋದಿ ಅವರ ಕಾನ್ವಾಯನ್ನ ರೈತರು ತಡೆ ಹಿಡಿದಿದ್ದಾರೆ, ಡೆಲ್ಲಿ ಬಾರ್ಡರ್ನಲ್ಲಿ ನೀವು ತಡೆ ಹಿಡಿದ್ರಲ್ಲ ಅದೇ ರೀತಿ ತಡೆ ಹಿಡಿದಿದ್ದಾರೆ ನಿಮ್ಮನ್ನ ಅಂತ ಈಗ ಯೂತ್ ಕಾಂಗ್ರೆಸ್ ಹ್ಯಾಂಡಲ್ ಆಗಲೇ ಹೇಳ್ಬಿಟ್ಟಿದೆ. ಅಂದರೆ ಸಮರ್ಥಿಸ್ಕೋತಿದಾರ ಕಾಂಗ್ರೆಸ್ ಅವರು ಅನ್ನೋದು ಒಂದು ನೇರ ಪ್ರಶ್ನೆ. ಇಲ್ಲಿ ಕಾಂಗ್ರೆಸ್ BJP ಅಂತಲ್ಲ, ಅಲ್ಲಿ ಹೋಗಿರೋದು ಪ್ರಚಾರಕರಾದಂಥ ನರೇಂದ್ರ ಮೋದಿ ಅವರಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನೀವೇನು ಬೆಲೆ ಕೊಡ್ತೀರಿ, ನಿಮಗೆ ಇರುವಂಥ ಅಭಿಮಾನ ಗೌರವ ಅದು ವೈಯಕ್ತಿಕ ವಿಚಾರ. ದೇಶದ ಪ್ರಧಾನಿ ಅಂತ ಬಂದಾಗ ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ, ಯಾವುದೇ ರೀತಿಯ ದುರುದ್ದೇಶ ಇಲ್ಲದೆ ಇಲ್ಲಿ ಸೆಕ್ಯೂರಿಟಿಯ ನಿಯೋಜನೆ ಮಾಡಬೇಕಾಗಿದ್ದು ರಾಜ್ಯದ ಒಂದು ಜವಾಬ್ದಾರಿಯಾಗಿತ್ತು. ಅದು ಆಗದೆ ಇರೋದು ಬರೀ ಪಾಕಿಸ್ತಾನದಲ್ಲ, ಇಡೀ ವಿಶ್ವದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆಗಿ ದೇಶಕ್ಕೆ ಮುಜುಗುರ ಉಂಟಾಗುತ್ತೆ.
ಯಾರಿಗೋ ಒಬ್ಬರಿಗೆ ಅವಮಾನ ಮಾಡಕ್ ಹೋಗಿ ಇಡೀ ದೇಶಕ್ಕೆ ಅವಮಾನ ಮಾಡಿದ್ರಾ ಅನ್ನೋ ಪ್ರಶ್ನೆ ನಮ್ಮನ್ನೇ ನಾವು ಕೇಳ್ಕೋಬೇಕಾಗಿದೆ ವಿದ್ಯಾಶ್ರೀ. ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಆ ಜಾಗಕ್ಕೆ ಅವರು ಭೇಟಿ ಕೊಡ್ತಾ ಇರುವಂತಹ ಪ್ರದೇಶಕ್ಕೆ ಅವರು ತೆರಳುವಂತಹ ಮಾರ್ಗದಲ್ಲಿ ಸೆಕ್ಯೂರಿಟಿ ಒಂದು ಚೆಕ್ ಯಾವ ರೀತಿ ಆಗತ್ತೆ ಅನ್ನುವಂಥದ್ದು ನಮಗೆ ಗೊತ್ತು. ಪಂಜಾಬ್ನಲ್ಲಿ ಅದು ಯಾಕೆ ಆಗ್ಲಿಲ್ಲ? ಈಗ ಪಂಜಾಬ್ ಸರ್ಕಾರದ ಪಂಜಾಬ್ ಪೊಲೀಸರ ವೆಹಿಕಲ್ಸ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾನ್ವಾಯ್ ಏನು ಹೋಗುತ್ತೆ ಅದರ ಮುಂಭಾಗದಲ್ಲಿ ಮೊದಲಿಗೆ ಇರುವಂತದ್ದೇ ಪಂಜಾಬ್ ಸರ್ಕಾರದ ಪಂಜಾಬ್ ಪೊಲೀಸರ ವೆಹಿಕಲ್ಸ್. ಹಾಗಾದ್ರೆ ಅವರಿಗೆ ಯಾವುದೇ ರೀತಿಯಂತಹ ಮಾಹಿತಿ ಪ್ರೊಟೆಸ್ಟ್ ಬಗ್ಗೆ ಇರ್ಲೇ ಇಲ್ವಾ ಅಂತ ಹೇಳಿ? ಅಲ್ಲ, ಈಗ ಒಂದು ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ, ವೆದರ್ ಸರಿ ಇಲ್ಲ ಅಂತ ಹೇಳಿ ಒಂದು 20 ರಿಂದ 30 ನಿಮಿಷ ಕಾದು ಇನ್ನ ಕಾಯ್ಲಿಕ್ಕೆ ಆಗೋದಿಲ್ಲ, ಬೈ ರೋಡೇ ಹೋಗೋಣ 2 ಅವರ್ ಜರ್ನಿ ಆಗುತ್ತೆ ಅಂತ ಡಿಸೈಡ್ ಮಾಡಿ ಆ ರೂಟ್ ಮ್ಯಾಪನ್ನು ಸ್ಟೇಟಿನ DGP ಅವ್ರಿಗೆ ಕೊಟ್ಟಿದ್ದಾರೆ. DGP ಆ ಒಂದು ಇನ್ಫಾರ್ಮೇಶನ್ ನನಗೆ ಸಿಕ್ಕಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಇಲ್ಲಿಗೆ ಮುಗೀತಲ್ಲ. ಇನ್ನ ಸೆಕ್ಯೂರಿಟಿ ಕೊಡೋದು ಅವರ NSG ಜವಾಬ್ದಾರಿ ಅಲ್ಲ. NSG ಇರೋದು ಪ್ರಧಾನಿ ಮಂತ್ರಿ ಅವರ ಫಸ್ಟ್ ಸರ್ಕಲ್ ಸೆಕ್ಯೂರಿಟಿ, ಅದು ಸೆಕೆಂಡ್ ಸರ್ಕಲ್ಲು, ಥರ್ಡ್ ಸರ್ಕಲ್ಲು ಇದೆಲ್ಲ ಕೊಡಬೇಕಾಗಿರೋದು ಯಾರು? ರಾಜ್ಯ ಅಲ್ವಾ? ಅಷ್ಟೇ ಅಲ್ಲದೆ ಈಗ ಒಂದು ವರದಿ ನೋಡ್ತಿದ್ದೀನಿ, ಇದರಲ್ಲಿ ಗೊತ್ತಾಗ್ತಾ ಇದೆ ಪಂಜಾಬಿನ ಮುಖ್ಯಮಂತ್ರಿಗಳು ಗುರ್ಚರಣ್ ಚನ್ನಿ ಅವರು ಫೋನಿಗೆ ಬರಲಿಲ್ಲ ಪ್ರಧಾನಿ ಮೋದಿ ಅವ್ರ ಜೊತೆ. ಫೋನಿಗೆ ಬರ್ದೇನೆ ಒಂದಷ್ಟು ಅವರ ವೈಮನಸ್ಸು, ಅವರ ರಾಜಕೀಯ ವೈರತ್ವ ಏನೇ ಇರ್ಬೋದು, ಬಟ್ ಒಬ್ಬರು ಪ್ರಧಾನಿ ಮಾತನಾಡಬೇಕು ಅಂದಾಗ ಅಟ್ಲೀಸ್ಟ್ ಒಂದು ಕರ್ಟಿಸಿ ತೋರಿಸ್ಬೇಕಲ್ಲ, ಆ ಬೇಸಿಕ್ ಸೌಜನ್ಯತೆ ಇರಬೇಕಲ್ಲ. ಚುನಾವಣೆಯ ಬಿಸಿ ಓಕೆ, ಗೆಲ್ಲಬೇಕು ಅನ್ನೋ ಉತ್ಸಾಹ ಉದ್ವೇಗತನ ದಟ್ ಇಸ್ ಆಲ್ಸೋ ಓಕೆ, ಬಟ್ ಪರಸ್ಪರ ಗೌರವ ಮರ್ಯಾದೆನ ಬಿಟ್ಟು ಮಾಡುವಂಥ ರಾಜಕಾರಣ ಈ ದೇಶದ ಸಂಸ್ಕೃತಿನ ಅಥವಾ ಯಾವ ರಾಜಕೀಯ ಪಕ್ಷದ ಸಂಸ್ಕೃತಿ ಅಂತ ಇವತ್ತು ಅವರೇ ಪ್ರಶ್ನೆ ತಗೊಂಡು ಉತ್ತರನೂ ಕೊಡಬೇಕಾಗತ್ತೆ. ಇಲ್ಲಿಗೆ DGPಯ ಒಂದು ತಲೆದಂಡ ಆಗಬೇಕಾ? ಇಲ್ಲಿಗೆ DGP ಯಾರು ಹೇಳ್ದಂಗೆ ಕೆಲಸ ಮಾಡಬೇಕು? DGP ಅಷ್ಟು ನಿರ್ಲಕ್ಷ್ಯದಿಂದ ಕೆಲಸ ಮಾಡಿದ್ದು ಯಾಕೆ? ಇಲ್ಲಿವರೆಗೂ ಪಂಜಾಬ್ ಗೌರ್ಮೆಂಟು ಒಂದು ವರದಿಯನ್ನಾದರೂ ಕೇಳಿದ್ಯಾ? DGP ಅವರೇ ವರದಿ ಕೊಡಬೇಕು. DGP ಅವರ ಅಡಿಯಲ್ಲಿ ಇಡೀ ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೆ. DGP ಅವರಿಗೆ ಕೊಟ್ಟಿದ್ದಂಥ ಮಾಹಿತಿಯ ಪ್ರಕಾರವಾಗಿ ಸಿಬ್ಬಂದಿಯ ನಿಯೋಜನೆಯ ಮೂಲಕ ಒಂದು ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿರಬೇಕಾಗಿತ್ತು, ಅದು ಆಗಲಿಲ್ಲ. ಇಷ್ಟೆಲ್ಲ ತಪ್ಪುಗಳು ನೇರ DGPಗೆ ಬೆರಳು ಮಾಡಿ ತೋರಿಸ್ಬೇಕಾದ್ರೆ ವರದಿಯ ಅವಕಾಶವಾದರೂ ಇದೆಯಾ? ನೇರ ಅವರ ತಲೆದಂಡ ಆಗಬೇಕು. ಈ ಥರದ ಒಂದು ಸೆಕ್ಯೂರಿಟಿ ಬ್ರೀಚ್ ಏನಾಗಿದೆ ಇದು ಇಲ್ಲಿಗೆ ನಿಲ್ಲದೆ ಇದ್ದಿದ್ರೆ ಏನಾಗಿರೋದು? ಅಲ್ಲಿ ರೈತರು ಎಷ್ಟು ಜನ ಇದ್ರು ಅನ್ನೋ ಖಚಿತ ಮಾಹಿತಿ ಇಲ್ಲ. ಆದರೆ 5-10 ಕಾರ್ಗಳ ಕಾನ್ವಾಯನ್ನು ತಡೆ ಹಿಡಿಬೇಕು ಅಂದರೆ ಕನಿಷ್ಠ ಒಂದಷ್ಟು 100 ಜನ ಇರ್ತಾರೆ ಅಂತ ನಾವು ಭಾವಿಸ್ಬೋದಾ? ಆ 100 ಜನ ಒಂದು ರೀತಿಯಲ್ಲಿ ದಾಳಿ ಮಾಡೋ ಥರ ಬಂದಿದ್ದಿದ್ರೆ ಯಾರು ಏನು ಮಾಡ್ತಿದ್ರು? ಬಂದೂಕಿನ ಪ್ರಯೋಗ ಆಗಿದ್ದಿದ್ರೆ ಮತ್ತೆ ಅದು ಯಾರಿಗೆ ಪ್ರಾಣಹಾನಿ ಆಗ್ತಿದ್ದು? ಮತ್ತೆ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗಿರ್ಲಿಲ್ವಾ? ಇನ್ನು ಏನೇನು ಆಗೋಗ್ಬೋದಾಗಿತ್ತು? ಅದಕ್ಕೆ ಪ್ರಧಾನಿ ಮೋದಿ ಹೇಳಿದ್ದು, ನಾನು ಇಲ್ಲಿ ತನಕ ಬದುಕು ಬಂದಿರೋದಕ್ಕೆ ನಿಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸಿ ಅಂತ. ಅಲ್ಲಿ ಜೀವ ಭಯ ಇತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಪ್ರಧಾನಿ ಮೋದಿ ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೆ ಭಟಿಂಡಾ ಏರ್ಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಖಿಲ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.